ಸರ್ ಬನ್ನಿ ಅಧ್ಯಕ್ಷರೇ ಬನ್ನಿ ಈ ಕಡೆ ನೀವು ಇರಪ್ಪ ಮಾಡಿ ಆಶೀರ್ವಾದ ಮಾಡ್ಬಿಡು ಬರ್ರಿ ಹಿಂಗೆ ಇನ್ನೂ ಸ್ವಲ್ಪ ನಾಗರಾಜ್ ವಾಸು ಮುಂದೆ ಕೊಟ್ಟಮ್ಮ जय भारत भारत माता के जय ವಿಷಯ ಹೇಳ್ಬಿಡು ಕೋಲಾರ ಡಿಸ್ಟಿಕ್ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಮುಂದಿನ ಭಾಗವಾಗಿ ಕರ್ನಾಟಕ ವಿಧಾನ ಪರಿಷತ್ತಿನ 6 ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಗಿದೆ. ಜೂನ್ 3ರಂದು ಚುನಾವಣೆ ಇದೆ. ಈ ತಿಂಗಳು 13ರಂದು ನಾಮಿನೇಷನನ್ನು ನಾನು ಆಗ್ನೇಯ ಶಿಕ್ಷಕ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಮೈತ್ರಿಯ ಅಭ್ಯರ್ಥಿಯಾಗಿ ಸಲ್ಲಿಸ್ತಾ ಇದೆ. ಕರ್ನಾಟಕ ರಾಜ್ಯದ 6 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳನ್ನು BJP ತಗೊಂಡಿದೆ, 1 ಕ್ಷೇತ್ರವನ್ನು JDS ತಗೊಂಡಿದೆ. ಈ 6 ಕ್ಷೇತ್ರ ಗೆಲ್ಲಬೇಕಾಗಿರೋದು ನಮ್ಮ ಜವಾಬ್ದಾರಿ ಇದೆ, ಕರ್ತವ್ಯ ಇದೆ, ನಮಗೆ ಅನಿವಾರ್ಯತೆ ಹೌದು. ವಿಧಾನ ಪರಿಷತ್ನಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ, ಸರ್ಕಾರದ ಪರವಾದ ಕಾಂಗ್ರೆಸ್ ಸಂಖ್ಯೆ ಕಡಿಮೆ ಇದೆ. ಜನವಿರೋಧಿ ಕಾಯ್ದೆಗಳು ತಂದಾಗ, ಜನವಿರೋಧಿ ನಿಯಮಗಳು ತಂದಾಗ, ಜನಕ್ಕೆ ಮಾರಕವಾದಂಥ ಕಾನೂನು ತಂದಾಗ ವಿಧಾನ ಪರಿಷತ್ನಲ್ಲಿ ಆ ಕಾನೂನೆಲ್ಲ ಹೊಡೆದಾಕಬೇಕಾದ್ರೆ ನಮ್ಮ ಮೆಜಾರಿಟಿ ಅತಿ ಅಗತ್ಯವಾದದ್ದು. ಹಾಗಾಗಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಈ ಸಲ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ, ಗೆಲ್ತೀವಿ. ಭಾಳ ಸಂತೋಷ ಏನು ಅಂದರೆ BJP ಮತ್ತು JDS ಮೈತ್ರಿ ನಮ್ಮ NDA ಭಾಗವಾಗಿ ಪಾರ್ಲಿಮೆಂಟ್ಗೂ ಇತ್ತು, ಅಸೆಂಬ್ಲಿ ಕೌನ್ಸಿಲ್ಗೂ ಇದೆ. ಮುಂದಿನ ದಿನಮಾನಗಳು ಎಲ್ಲ ಕಡೆ ಬಹುಶಃ ಈ ಮೈತ್ರಿ ಮುಂದುವರಿದೆ. ಹಾಗಾಗಿ 6ಕ್ಕೂ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಇಡೀ 5 ಜಿಲ್ಲೆಗಳ 34 ತಾಲೂಕುಗಳ ಸುಮಾರು 24,000 ಮತದಾರರೇನಿದ್ದಾರೆ ಅವರೆಲ್ಲರೂ ನಮ್ಮ ಪರ ಇದ್ದಾರೆ. ಒಂದು ಮೋದಿಯ ಪರ ಅಲೆ, ಎರಡನೇದು ನಾನು ಈ ಭಾಗದಲ್ಲಿ 18 ವರ್ಷಗಳಿಂದ 3 ಬಾರಿ MLC ಆಗಿ ಗೆದ್ದು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೆ. ಈ ಕ್ಷೇತ್ರದಲ್ಲಿ ಯಾವುದೇ ಜಾತಿ ಮತ ಎಣಿಸದೆ, ಯಾವುದೇ ಭೇದ ಭಾವ ಮಾಡದೆ, ಭ್ರಷ್ಟಾಚಾರ ಮಾಡದೆ, ಯಾರಿಗೂ ತೊಂದರೆ ಮಾಡದೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಶಿಕ್ಷಕರ ಸಮಸ್ಯೆಗಳು, ಶಿಕ್ಷಣದ ಸಮಸ್ಯೆಗಳು, ವಿದ್ಯಾರ್ಥಿಗಳ ಸಮಸ್ಯೆಗಳು, ಶಿಕ್ಷಣ ಸಂಸ್ಥೆಗಳ ಮೂಲಭೂತ ಸೌಕರ್ಯಗಳು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ 20 ವರ್ಷಗಳಿಂದ ಶಾಸಕನಾಗಿದ್ದರೂ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ದಿರ, ಎಲ್ಲೂ ಒಂಥರ ಗೊಂದಲದ ಮೂಡಿಸೋ ಒಂದು ಯಾವ ಸ್ಟೇಟ್ಮೆಂಟ್ ಕೊಡ್ದಿರ ಜಿಲ್ಲೆಯ ಅಭಿವೃದ್ಧಿಗಾಗಿ ಯರಗೋಳ್ ಪ್ರಾಜೆಕ್ಟನ್ನು ಕಂಟಿನ್ಯೂ ಮಾಡೋಕ್ಕಾಗ್ಬೋದು, ಎತ್ತಿನಹೊಳೆ ಪ್ರಾರಂಭ ಮಾಡೋದರಲ್ಲಿ ಪ್ರಯತ್ನ ಆಗಿರ್ಬೋದು, KC ವ್ಯಾಲಿ 2ನೇ ಹಂತ ನೀರನ್ನು ತರೋದು ಪ್ರಯತ್ನ ಆಗಿರ್ಬೋದು. ಇಂಥ ಎಲ್ಲ ದೊಡ್ಡ ಯೋಜನೆಗಳಿಗೆ ನನ್ನ ಯೋಗದಾನ ಇದೆ, ನನ್ನ ಶ್ರಮನೂ ಇದೆ. ಹಾಗಾಗಿ ಬರೀ ಶಿಕ್ಷಕರಿಗೆ ಮಾತ್ರ ಅಲ್ಲ, ಈ ಜಿಲ್ಲೆಯ ಪುರೋಭಿವೃದ್ಧಿಗೆ, ಈ ಜಿಲ್ಲೆಯನ್ನು ಮಾದರಿ ಜಿಲ್ಲೆ ಮಾಡೋದರಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇವೆ. ಇನ್ನೂ ಕೆಲಸ ಭಾಳಷ್ಟು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಮತ್ತೆ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ತಮ್ಮ ಮುಖೇನ ನನ್ನ ಮತದಾರ ಬಂಧುಗಳೇನಿದ್ದಾರೆ, ನಮ್ಮ ದೇವರುಗಳು 20 ವರ್ಷದಿಂದ ನಿರಂತರವಾಗಿ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಈ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಿಗೆ
ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಿಮ್ಮ ನಿರೀಕ್ಷೆಗೆ ಮೀರಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಇನ್ನೂ ಕೆಲಸ ಮಾಡ್ತೇನೆ, ನಿಮ್ಮ ಗೌರವ ಕಾಪಾಡ್ತೇನೆ. ನಿಮ್ಗೆ ಯಾರಿಗೂ ಮನಸ್ಸು ನೋಯುವ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಜಾತಿ ಮತ ಭೇದ ಎಣಿಸ್ತೀರ. ನಿಮ್ಮ ಅಭ್ಯರ್ಥಿ ನಿಮ್ಮ MLC ಹೇಗಿರಬೇಕು ಅಂದರೆ ಒಯ್ಯೇನ ಹಾಗೆ ಇರಬೇಕು ಅನ್ನುವ ರೀತಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ. ನಮಗೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೂ ಭೇದ ಭಾವ ಎಣಿಸ್ತೀರ ಪ್ರಾಮಾಣಿಕವಾಗಿ ಬೆಂಬಲವನ್ನು ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಮಗೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ಪ್ರಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರು, MLAಗಳು, ಮಾಜಿ MLAಗಳು, ಸಂಘಟನೆಗಳೆಲ್ಲ ಪದಾಧಿಕಾರಿಗಳು, ಮಂಡಲಾಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಅಧ್ಯಕ್ಷ ತನಕ ಎಲ್ಲ ಪದಾಧಿಕಾರಿಗಳಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. JDSನ ಎಲ್ಲ ನಾಯಕರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರೂ ಒಟ್ಟಾಗಿ ಸೇರಿ ಹೋಗೋಣ, ಈ ಕ್ಷೇತ್ರವನ್ನು ಮತ್ತೆ ಗೆಲ್ಲೋಣ, ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸೋಣ. ನಾವೆಲ್ಲರೂ ಈ ಒಂದು ಚುನಾವಣೆಯಲ್ಲಿ ಕೈ ಜೋಡಿಸಿ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಮನವಿ ಮಾಡ್ತಾ ಇದ್ದೇನೆ, ಶಿಕ್ಷಕರಿಗೂ ಮನವಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಮತ್ತು ಈಗ ಇದರಲ್ಲಿ 6 ಕ್ಷೇತ್ರಗಳಲ್ಲಿ ಒಂದು ನಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರ, ಎರಡನೇದು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮೈಸೂರು, ಮೂರನೇದು ಬೆಂಗಳೂರಿನ ಪದವೀಧರ ಕ್ಷೇತ್ರ. JDS ಎಷ್ಟು? ಈ 5ರಲ್ಲಿ ಒಂದೇ ಒಂದು 6 ಸೀಟ್ಗಳಲ್ಲಿ ಒಂದು JDS ಕೊಟ್ಟಿದ್ದಾರೆ. ಅದು ಶಿವಮೊಗ್ಗ ಕ್ಷೇತ್ರ JDS ಶಿಕ್ಷಕ ಕ್ಷೇತ್ರ ಕೊಟ್ಟಿದ್ದಾರೆ. ಮಿಕ್ಕ ಶಿವಮೊಗ್ಗ ಗ್ರ್ಯಾಜುಯೇಟ್ಸು, ಮೈಸೂರು ಟೀಚರ್ಸು, ಬೆಂಗಳೂರು ಗ್ರ್ಯಾಜುಯೇಟ್ಸು, ನನ್ನ ಟೀಚರ್ಸು ಮತ್ತು ಗುಲ್ಬರ್ಗ ಗ್ರ್ಯಾಜುಯೇಟ್ಸು ಎಲ್ಲ BJP ಪಕ್ಷ ತಗೊಂಡಿದೆ. ಎಲ್ಲವನ್ನೂ ಗೆಲ್ತೇವೆ. ಭಾರತೀಯ ಜನತಾ ಪಾರ್ಟಿಯ ರಾಜಕೀಯ ಅಸ್ತಿತ್ವ ಶುರುವಾಗಿದ್ದೇ ಕೌನ್ಸಿಲಿಂದ. ಹಾಗಾಗಿ ಕೌನ್ಸಿಲ್ನಲ್ಲಿ ಯಾವಾಗಲೂ BJP ಮೇಲಿಗೆ ಸಾಧನೆ ಮಾಡ್ತದೆ. ಈ ಸಲ ಗೆಲ್ತೀವಿ ವಿಶ್ವಾಸ ನಮಗಿದೆ. ಈ ಬಾರಿ SSLC ಎಕ್ಸಾಮ್ ಇದರಲ್ಲಿ ನಮ್ಮ ಜಿಲ್ಲೆ ಬಂದ್ಬಿಟ್ಟು 20ನೇ ಸ್ಥಾನದಲ್ಲಿ, ಕಳೆದ ಬಾರಿ 6ನೇ ಸ್ಥಾನದಲ್ಲಿ ಇತ್ತು. ಏನು ಸರ್ ಕಾರಣ? ಇದಕ್ಕೆ ಕಾರಣ ನಾನಾ ಕಾರಣ ಇದೆ. ಈ ಇಲಾಖೆ ಇಷ್ಟು ಹದಗೆಡುವುದಕ್ಕೆ ಮಧು ಬಂಗಾರಪ್ಪ ನೇರವಾಗಿ ಕಾರಣ. ಮಧು ಬಂಗಾರಪ್ಪನಿಗೆ ಶಿಕ್ಷಣದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ. ಗೊಂದಲವಾದ ಆದೇಶಗಳು, ಗೊಂದಲ ನಿರ್ಧಾರಗಳು, 5, 8, 9 ಪರೀಕ್ಷೆ ಮಾಡಬೇಕು ಅಂತ ಪ್ರತಿಷ್ಠೆ, ಹೈಕೋರ್ಟ್ ಮಾಡಬೇಡಿ ಅಂತ ಇವ್ರು ಮಾಡಬೇಕು ಅಂತ. ಆಮೇಲೆ ರಿಸಲ್ಟು ಇವತ್ತೇ ಕೊಡಬೇಕಂತ ಗೊಂದಲ, ಅದಕ್ಕೆ ಕೋರ್ಟ್ ಸ್ಟೇ ಕೊಟ್ಬಿಡ್ತು. ಇವತ್ತು ಮಕ್ಕಳ ಆಯೋಗ ನೋಟಿಸ್ ಜಾರಿ ಮಾಡಿದೆ, ರಿಸಲ್ಟ್ ಕೊಡಿ ಅಂತೇಳಿ. ಈ ಸರ್ಕಾರ ಬಂದ ಮೇಲೆ 3 ಎಕ್ಸಾಮ್ ಮಾಡಬೇಕು ಅಂದರು. ಇವೆಲ್ಲ ತಲೆ ಬುಡ ಇಲ್ದಿರೋ ಮಂತ್ರಿಗೆ ಈ ಶಿಕ್ಷಣ ಜ್ಞಾನ ಇಲ್ಲಿದೆ. ಹಾಗಾಗಿ ಈ ರಿಸಲ್ಟು ಇವತ್ತೇನೋ ಈ ಅಧ್ವಾನ ಆಗಿದ್ದರೆ ನೇರವಾಗಿ ಮಧು ಬಂಗಾರಪ್ಪ ಕಾರಣ, ಅವ್ರು ಕೆಲಸ ಮಾಡ್ತಾ ಇರುವಂಥ ಕಮಿಷನರು ಮತ್ತು ಸೆಕ್ರೆಟರಿ ಕಾರಣ. ಈ ಶಿಕ್ಷಕರನ್ನು ಈ ಸರ್ಕಾರ ಕಾರ್ಮಿಕರಿಗಿಂತ ಕಡೆಗಣಿಸ್ಕೊಳ್ತಾ ಇದೆ. ಅವ್ರ ಯೋಗ್ಯತೆಗಿನ್ನ 2 ತಿಂಗಳು ಸಂಬಳ ಆಗಿಲ್ಲ ಹೈಯರ್ ಸ್ಕೂಲ್ಗಳಲ್ಲಿ ಈ ರಾಜ್ಯದಲ್ಲಿ. ಒಬ್ಬ ಮಂತ್ರಿಗೆ ಸಾಮಾನ್ಯ ಒಂದು ಪತ್ರ ಓದಕ್ಕೆ ಬರಲಿಲ್ಲ ಶಿಕ್ಷಣ ಮಂತ್ರಿಗೆ. ವಿಧಾನಸೌಧದಲ್ಲಿ ಪ್ರಶ್ನೆಗೆ ಉತ್ತರ ಓದಕ್ಕಾಗಲಿಲ್ಲ ಮಂತ್ರಿ ಕೈಯಲ್ಲಿ. ಈ ಕನ್ನಡದಲ್ಲಿ, ಇಂಗ್ಲೀಷ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲ. ಆದರೆ ಇಂಥ ಮಂತ್ರಿಯಿಂದ ಶಿಕ್ಷಣ ಇಲಾಖೆ ಉದ್ಧಾರ ಆಗೋಕ್ಕೆ ಸಾಧ್ಯನಾ? ಹಾಗಾಗಿ ರಿಸಲ್ಟ್ ಒಂದೇ